ಎಲ್ಲ ಮೀಡಿಯಾದ ಯೋಗ್ಯತೆ ಗೊತ್ತಿಲ್ವಾ? ಎಲ್ಲ ಬೆರಕೆ ಮೀಡಿಯಾಗಳು, ಒಂದು ಒಳ್ಳೆ ಮೀಡಿಯಾ ಇಲ್ಲ. ಸಿದ್ದರಾಮಯ್ಯನೂ ಅಜ್ಞಾನಿ, ಡಿ ಕೆ ಶಿವಕುಮಾರು ಅಜ್ಞಾನಿ. ಇವ್ರಿಗೆ ಕಾಮನ್ ಸೆನ್ಸ್ ಇಲ್ಲ, ಜ್ಞಾನ ಇಲ್ಲ. ಲೋ ಲೆವೆಲಲ್ಲಿ ಥಿಂಕ್ ಮಾಡಿಬಿಟ್ರಿ, ಹೈ ಲೆವೆಲಲ್ಲಿ ಥಿಂಕ್ ಮಾಡಿರಿ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರ ನಿಮಗೆ ಯೋಗ್ಯತೆ ಇಲ್ಲ. ನೀನು ಬ್ರ್ಯಾಂಡ್ ಬೆಂಗಳೂರು ಮಂತ್ರಿ ಅಂತ ಹೊಟ್ಟಿದೀಯ. ಕಾಮನ್ ಸೆನ್ಸ್ ಇದೆಯಾ? ಡಿ ಕೆ ಶಿವಕುಮಾರ್ ಲೈವ್ ಕೊಡ್ರಿ. ನೀವೆಲ್ಲ ಕೊಡಲ್ಲ, ಇವೆಲ್ಲ ಕೊಡಬೇಕು. ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯ ಅಧಿಕಾರಕ್ಕೋಸ್ಕರ, ತನ್ನ ಸ್ವಾರ್ಥಕ್ಕೋಸ್ಕರ ಈ ಯೋಜನೆಗಳು, 5 ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವು ಶಾಸಕರು ಅದ್ರೊಳಗಡೆ ಇರೋರೇನೆ ಏನು ಯೋಜನೆಗಳನ್ನ ಕೊಡಬಾರ್ದು, ನಿಲ್ಲಿಸಬೇಕು ಅಂತ ಹೇಳ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಹೇಳ್ತಿರೋದು ಯೋಜನೆಗಳನ್ನ ಕೊಡಬೇಕು ಜನಗಳಿಗೆ, ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಕೊಡಬೇಕು ಅಂತ ಅನ್ಸುತ್ತಾ ಅಥವಾ ಕೊಡಬಾರ್ದು ಅಂತ ಅನ್ಸುತ್ತಾ? ಕೊಡಬಾರ್ದು ಅನ್ಸುತ್ತೆ. ಕೊಡಬಾರ್ದು ಅನ್ಸುತ್ತೆ. ಏನ್ ಅನ್ಸುತ್ತೆ ಯೋಜನೆಗಳ ಬಗ್ಗೆ? ಜನಗಳಿಗೆ ಉಪಯೋಗ ಆಯ್ತು ಅಂತ ಅನ್ಸುತ್ತಾ? ಉಪಯೋಗ ಆಗುತ್ತೆ ಅನ್ನೋದಕ್ಕಿಂತ ಜನಗಳಿಗೆ ಸಿದ್ದರಾಮಯ್ಯ ತನ್ನ ಸ್ವಾರ್ಥಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ, ಈ ರಾಜ್ಯದ ಮುಖ್ಯಮಂತ್ರಿ ಆಗೋಕ್ಕೋಸ್ಕರ, ಮತ್ತು ಈ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯ ಅಧಿಕಾರಕ್ಕೋಸ್ಕರ, ತನ್ನ ಸ್ವಾರ್ಥಕ್ಕೋಸ್ಕರ ಈ ಯೋಜನೆಗಳು, 5 ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಇದರಿಂದ ಜನತೆಗೆ ನನಗೆ ಗೊತ್ತಿರೋಂಗೆ ಒಂದು 20% ಅನುಕೂಲ ಇರ್ಬೋದು. ಇಲ್ಲಿ ನೀವು ಎಲ್ಲರಿಗೂ ಮಾದೇವಪ್ಪನಿಗೂ ಫ್ರೀ, ನನಗೂ ಫ್ರೀ, ನಿನ್ನ ಹೆಂಡತಿಗೂ ಫ್ರೀ ಅನ್ನೋದು ಅಜ್ಞಾನ. ಸಿದ್ದರಾಮಯ್ಯನೂ ಅಜ್ಞಾನಿ, ಡಿ ಕೆ ಶಿವಕುಮಾರು ಅಜ್ಞಾನಿ. ಇವ್ರಿಗೆ ಕಾಮನ್ ಸೆನ್ಸ್ ಇಲ್ಲ, ಜ್ಞಾನ ಇಲ್ಲ. ಅರ್ಥ ಆಯ್ತಾ? ಇದರಲ್ಲಿ ಈಗ ನೀವು ನೋಡಿ, ಎಷ್ಟೋ ಜನ ಒಂದೊಂದು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ. ಅವರಿಗೆ ಬಸ್ ಫ್ರೀ ಅವಶ್ಯಕತೆ ಇಲ್ಲ. ಅವ್ರಿಗೆ 20 ರೂಪಾಯಿ. ಎಷ್ಟೋ ಜನ ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರೆ, ಲಂಚ ತಗೋತಾರೆ, ಸಂಬಳ ತಗೋತಾರೆ. ಅವರು ಬಸ್ ಫ್ರೀ ಅವಶ್ಯಕತೆ ಇಲ್ಲ. ಎಷ್ಟೋ ಜನಕ್ಕೆ 3 ಲಕ್ಷ ಬಾಡಿಗೆ ಬರುತ್ತೆ. ಎಷ್ಟೋ ಜನ ಕೋಟಿ ಕೋಟಿ ಸಂಪಾದನೆ ಮಾಡಿದ್ರೆ ಬಸ್ಸಿನ ಫ್ರೀ ಅವಶ್ಯಕತೆ ಇಲ್ಲ. ಎಷ್ಟೋ ಜನಕ್ಕೆ ಅದು ಒಂದು 20% ಒಳ್ಳೇದಾಗ್ಬೋದು, ಒಳ್ಳೇದಿರ್ಬೋದು. ಅಂಥವ್ರನ್ನ ಹುಡುಕಿ ಕೊಡಿ. ನೀವ್ಯಾಕೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಈ ಎಕನಾಮಿನ, ಈ ರಾಜ್ಯನ ಯಾಕೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಹಾಳು ಮಾಡ್ತೀರ? ನೀವಿಬ್ಬರು ಕಾಮನ್ ಸೆನ್ಸ್ ಇರುವಂಥ ಒಬ್ಬ ಮುಖ್ಯಮಂತ್ರಿ, ಕಾಮನ್ ಸೆನ್ಸ್ ಇರೋದು ಒಬ್ಬ ಮುಖ್ಯಮಂತ್ರಿ. ನೀವೇನೋ ಒಂದು 4 ವರ್ಷ 5 ವರ್ಷ ರಾಜ್ಯನ ಆಳ್ಬಿಟ್ಟು ಹೊಂಟೈತೀರಾ. ನೆಕ್ಸ್ಟ್ ಅನುಭವಿಸೋರು ಯಾರು? ಲೋ ಲೆವೆಲಲ್ಲಿ ಥಿಂಕ್ ಮಾಡಿಬಿಟ್ರಿ, ಹೈ ಲೆವೆಲಲ್ಲಿ ಥಿಂಕ್ ಮಾಡಿರಿ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರ ಸ್ಟ್ಯಾಂಡರ್ಡಾಗಿ ಯೋಚನೆ ಮಾಡಿ. ಯಾಕೆ ಈ ಸ್ವಾರ್ಥಕ್ಕೋಸ್ಕರ ಇಡೀ 6.5 ಕೋಟಿ 7 ಕೋಟಿ ಜನಸಂಖ್ಯೆನ ಹಾಳು ಮಾಡ್ತೀರಾ? ಎಕನಾಮಿನ ಯಾಕೆ ಮಾಡ್ತೀರಾ? 70,000 ಕೋಟಿ ನೀವೇ ಹೇಳ್ತೀರಿ ಒಂದು ವರ್ಷಕ್ಕೆ ಇದಾಗುತ್ತೆ, ನಾನು ಖರ್ಚಾಗುತ್ತೆ ಅಂತ ಉಚಿತ ಯೋಜನೆಗಳಿಂದ. ಬೇರೆ ಅಭಿವೃದ್ಧಿ ಕೊಡಿ. 70,000 ಕೋಟಿ. ಎಷ್ಟು ಜನ ಕೆರೆ ಹೂಳೆತ್ತಿಲ್ಲ, KRS ಹೂಳೆತ್ತಿ. ಎಷ್ಟು ಜನ ಕೆರೆಗಳು ರೈತರಿಗೆ ಹೂಳೆತ್ತಿ ಕೆರೆಗೆ ನೀರು ಕೊಡಿ. 3 ವರ್ಷ ನೀರು ವರ್ಷ ಇಲ್ದವರು ಕಟ್ಟಿ ಮೇಕೆದಾಟು. ಎಂತೆಂಥ ಹಣನ ಇನ್ವೆಸ್ಟ್ ಮಾಡಿ ಬೇರೆ ಕಡೆ ಇಂಡಸ್ಟ್ರಿಯಲ್ ತನ್ನಿ. ಇಬ್ಬರು ಕಾಮನ್ ಸೆನ್ಸ್, ಒಬ್ಬ ಮುಖ್ಯಮಂತ್ರಿ, ಒಬ್ಬ ಕಾಮನ್ ಸೆನ್ಸ್ ಇರುವಂಥ ವ್ಯಕ್ತಿಗಳು. ಸರ್, ನೀವು ಬೆಂಗಳೂರಲ್ಲಿ ಎಷ್ಟೊಂದು ಕೆರೆಗಳು ನೋಡಿಲ್ಲ ಅನ್ಸುತ್ತೆ. ಮಳೆ ಬಂದಾಗ ರೋಡಲ್ಲೂ ಕೆರೆ ಆಗ್ಬಿಟ್ಟಿರುತ್ತೆ. ಹೇಳಿ, ರೋಡ್ ಆಗಿದೆ. ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟವ್ರಲ್ಲ ಯಾರು? ನೀವೇ ಗೆಲ್ಸಿದ್ದೀರಲ್ಲ ಡಿ ಕೆ ಶಿವಕುಮಾರ್. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ. ಏನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ? SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರು, ನಾನು ಸಿಂಗಾಪುರ ಮಾಡ್ತೀನಿ ಅಂದ. ಈಗ ಎಲ್ಲವ್ರು SM ಕೃಷ್ಣವರು ಎಲ್ಲಿದಾರ್ರೀ? ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದರು. ಈಗ ಇವ್ರು ಎದ್ದವ್ರೆ, ಅವ್ರ ಬೀಗ್ರೆ, ಅವ್ರ ಮಗಳನ್ನೇ ಕೊಟ್ಟಿರೋದು ಬೀಗರು. ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತಾರೆ. ಮೊದಲು ಡಿ ಕೆ ಶಿವಕುಮಾರ್ಗೆ ನೇರವಾಗಿ ಹೇಳ್ತೀನಿ, ನೀನು 4 ಜನ ಹಿಂದೆಗಡೆ ಸೆಕ್ಯೂರಿಟಿ ಇಟ್ಕೊಂಡು ನಾನು ಇಂಥ ಕಡೆ ಹೋಯ್ತಾ ಇದ್ದೀನಿ ಅಂತ ಹೋಗ್ಬೇಡಿ. ಹೋಗ್ಬೇಕಾದ್ರೆ DDT ಪೌಡ್ರ್ ಹಾಕ್ಬಿಟ್ಟು ಕರ್ಸ್ಕೊತಾರೆ. ಮೊದಲು ಸಂಸ್ಕಾರ ನಾನು ತೋರಿಸ್ತೀನಿ, ಬನ್ನಿ ನಮ್ಮ ಗಾಡೀಲಿ ಬೆಂಗಳೂರು ಹೆಂಗಿದೆ, ಯಾವ ಕೆರೆ ಹೆಂಗಿದೆ. ಮೊದಲು ನಿನಗೆ ಮತ ಕೊಟ್ರಲ್ಲ ಕುರುಬ್ರು, ನಿನಗೆ ಮತ ಕೊಟ್ರಲ್ಲ ಮುಸ್ಲಿಮ್, ಅವ್ರ ಏರಿಯಾಗೆ ಹೋಗಿ ನೋಡಿ. ಗೋರಿಪಾಳ್ಯ, ಹಳೆಗುಡ್ದಳ್ಳಿ, ಹೊಸಗುಡ್ದಳ್ಳಿ, ಇಲ್ಲಿ ಟೋಲ್ ಗೇಟು, ಕಸ್ತೂರಿಬಾ ನಗರ, ಕಸ ಎತ್ತರಿ. ಫಸ್ಟು ಬೆಂಗಳೂರಿಂದ 2 ಕಿಲೋಮೀಟ್ರ್ ಇಲ್ಲ. ನಿಮಗೆ ಯೋಗ್ಯತೆ ಇಲ್ಲ. ನೀನು ಬ್ರ್ಯಾಂಡ್ ಬೆಂಗಳೂರು ಮಂತ್ರಿ ಅಂತ ಹೊಟ್ಟಿದೀಯ. ಕಾಮನ್ ಸೆನ್ಸ್ ಇದೆಯಾ? ಡಿ ಕೆ ಶಿವಕುಮಾರ್ ಲೈವ್ ಕೊಡ್ರಿ. ನೀವೆಲ್ಲ ಕೊಡಲ್ಲ, ಇವೆಲ್ಲ ಕೊಡಬೇಕು. ಸಾಮಾನ್ಯ ಜ್ಞಾನ ಇದೆಯೇನ್ರಿ ಡಿ ಕೆ ಶಿವಕುಮಾರ್ಗೆ? ಬೆಂಗಳೂರು 10 ಕಿಲೋಮೀಟ್ರ್ ಇರೋದನ್ನ ಫಸ್ಟು ಕಸ ಎತ್ತಿ, ಫಸ್ಟು ರೋಡ್ ಮಾಡಿ, ಫಸ್ಟು ಚರಂಡಿ ವ್ಯವಸ್ಥೆ ಮಾಡಿ. ಏನು ಮಾಡಲ್ಲ. 4 ಮೀಡಿಯಾಗಳ ಕರ್ಸ್ಬಿಟ್ಟು 4 ಡೈಲಾಗ ಪುಂಕ್ತೀರಾ. ಎಲ್ಲ ಮೀಡಿಯಾದ ಯೋಗ್ಯತೆ ಗೊತ್ತಿಲ್ವಾ? ಎಲ್ಲ ಬೆರಕೆ ಮೀಡಿಯಾಗಳು, ಒಂದು ಒಳ್ಳೆ ಮೀಡಿಯಾ ಇಲ್ಲ. ಮಾಧ್ಯಮಗಳು
ನೆಗೆಟಿವ್ ಎನರ್ಜಿನ ಹೇಳಿ 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 ಈ ರಾಜ್ಯನ ಹಾಳು ಮಾಡಬೇಡಿ. ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಜನತೆಗೆ ಒಂದು ಪಾಸಿಟಿವ್ ಕೊಡಿ. ಬರೀ ನಿಮ್ಮ ಸ್ವಾರ್ಥಕ್ಕೋಸ್ಕರ ಮಾಧ್ಯಮದವರು ನಿಮ್ಮ ಹೆಂಡತಿ ಮಕ್ಕಳೋಸ್ಕರ ಯಾರೋ ಓನರ್ ಏನೋ ಹೇಳ್ದ ಅಂತ ಅನಾಗರಿಕರ ಥರ ವರ್ತನೆ ಮಾಡಬೇಡಿ. ನಿಮ್ಮ ಹೆಂಡತಿ ಮಕ್ಕಳು ಸಾಕಬೇಕು, ಸಂಬಳ ಇಸ್ಕೊತೀರಿ, ಯಾಚಕ್ಕೂ ಜೀವನ ಮಾಡಲೇಬೇಕು, ಬದುಕಬೇಕು. ಬಟ್ ಈ ಬದುಕಬೇಡಿ. ವೇಟ್ ಪ್ಲಸ್ ಕರ್ನಾಟಕ.